ವರುಣ್ನ ಅನಿರೀಕ್ಷಿತ ನಡೆಗೆ ತತ್ತರಿಸಿ ಹೋದಳು ಭುವನ. ಅವನಿಂದ ದೂರ ಸರಿಯಲು ತನ್ನ ಕೊಸರಾಟ ಜೋರು ಮಾಡಿದವಳ ಕೈಗಳನ್ನು ಭದ್ರವಾಗಿ ಲಾಕ್ ಮಾಡಿದವನು ಅವಳು ತನ್ನಿಂದ ದೂರ ಸರಿಯದಂತೆ ಗೋಡೆಗೊರಗಿಸಿ ಗಾಢವಾಗಿ ಚುಂಬಿಸಲು ಶುರು ಮಾಡಿದ. ಮಲ್ಲಿಗೆ ಹೂವಿನಷ್ಟು ಮೃದುವಾಗಿದ್ದ ಅವಳ ತುಟಿಗಳ ಸ್ಪರ್ಶ ಅವನನ್ನು ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ಹಣ, ಪವರ್ ಎಂದರೆ ಬಾಯಿ ಬಿಡುವ ಹುಡುಗ ಇದೇ ಮೊದಲ ಬಾರಿ ಒಂದು ಹುಡುಗಿಯ ಜೊತೆ ಇಷ್ಟೊಂದು ಮುಂದುವರಿಯುತ್ತಿರುವುದು. ಅವನು ಭುವನಾಳನ್ನು ಮದುವೆಯಾಗುತ್ತಿರುವುದರ ಹಿಂದೆ ಅವನಿಗೆ ದೊಡ್ಡ ಮಟ್ಟದ ಲಾಭ ಇರುವುದರ ಜೊತೆ ಭುವನಾಳ ಕಡೆ ಸಣ್ಣ ಆಕರ್ಷಣೆಯೂ ಇತ್ತು ಅವನಲ್ಲಿ. ಅವನ ಸನಿಹವೇ ಅವಳಿಗೆ ಮೈ ಮೇಲೆ ಚೇಳು ಹರಿದಂತೆ ಆಗುತ್ತಿತ್ತು. ಇನ್ನು ತನ್ನನ್ನು ಅವನು ತನ್ನ ಮನಸ್ಸೋ ಇಚ್ಛೋ ಮುದ್ದಿಸುತ್ತಿದ್ದರೆ ಮೈ ಮೇಲೆ ಬೆಂಕಿ ಹುಂಡೆಗಳು ಬಿದ್ದಂತೆ ಹಿಂಸೆ ಆಗುತ್ತಿತ್ತು ಅವಳಿಗೆ. ತನ್ನ ಮುತ್ತಿಗೆ ಒಂದಿನಿತೂ ಅವಳು ಸ್ಪಂದಿಸದೆ ಹೋದರೂ ಸಹ ಅವಳ ತುಟಿಗಳಿಗೆ ಮುಕ್ತಿ ಕೊಡಲು ಅವನ ಮನಸ್ಸು ಒಪ್ಪಲಿಲ್ಲ. ಅವನು ತನ್ನುಸಿರಿಗೆ ಉಸಿರು ಬೆರೆಸಿದಾಗ ಉಸಿರು ತೆಗೆದುಕೊಳ್ಳಲಾಗದೆ ಒದ್ದಾಡಿದ್ದ ಭುವನಾಳ ಕಣ್ಣುಗಳು ಕೆಂಪೇರಿ ತನ್ನ ಅಸಹಾಯಕತೆ ನೆನೆದು ಕಣ್ಣೀರು ತುಂಬಿ ಹರಿದವು. ಅದ್ಯಾವುದರ ಅರಿವಿಲ್ಲದ ವರುಣ್ಗೆ ಮಾತ್ರ ಅವಳೊಂದಿಗೆ ದೀರ್ಘ ಚುಂಬನದಲ್ಲಿದ್ದಾಗ ಮೈ ಮನ ರೋಮಾಂಚನಗೊಳ್ಳುತ್ತಿತ್ತು. ಸವಿದಷ್ಟು ತೀರದ ದಾಹ ಅವನಲ್ಲಿ ಉದ್ಭವಿಸಿ ಎಕ್ಸೈಟ್ಮೆಂಟ್ನಲ್ಲಿ ಅವಳ ತುಟಿಯ ಮೇಲೆ ಹಲ್ಲಿನ ಗುರುತು ಮೂಡಿಸಿದಾಗ ನೋವಿನಲ್ಲಿ ಮುಖ ಹಿಂಡಿದಳು ಭುವನ. ಇನ್ನು ಅವನನ್ನು ಸಹಿಸದಾದಳು. ಅವನ ಬಂದಿಯಲ್ಲಿದ್ದ ತನ್ನ ಕೈಗಳನ್ನು ಬಿರುಸಾಗಿ ಕಿತ್ತುಕೊಂಡವಳು ಅವನನ್ನು ತನ್ನಿಂದ ದೂರ ದೂಡಿ, ವರುಣ್, ನೀವಿವತ್ತು ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟಿರಿ. ಛೀ, ನೀವಿಂಥವರಂತ ನಾನು ಅಂದುಕೊಂಡಿರಲಿಲ್ಲ ಎಂದು ಗುಡುಗಿದಳು. ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಹನಿಗಳನ್ನು ಒರೆಸಿಕೊಂಡು ಅಲ್ಲಿಂದ ಹೊರಟಿದ್ದವಳ ತೋಳಿಡಿದು ಮತ್ತೆ ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ವರುಣ್, ಭುವನ, ನಾನೇನು ತಪ್ಪು ಮಾಡಿದೆ ಅಂತ ನೀನು ನನ್ನ ಮೇಲೆ ಈ ರೀತಿ ಸಿಟ್ಟು ಮಾಡಿಕೊಂಡು ಹೋಗ್ತಿರೋದು? ನಾನು ಮದುವೆ ಆಗುತ್ತಿರುವ ಹುಡುಗಿಗೆ ಒಂದು ಮುತ್ತು ಕೊಟ್ಟರೆ ತಪ್ಪ ಎಂದು ಉಬ್ಬೇರಿಸಿ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಕೇಳಿದ. ಅಸಹ್ಯ ಪಟ್ಟುಕೊಂಡ ಭುವನ, ನೀವು ಮದುವೆ ಆಗುವ ಹುಡುಗಿಗೆ ಮುತ್ತು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಅವಳಿಗೆ ಒಪ್ಪಿಗೆ ಇದೆಯಾ, ಅವಳ ಮನಸ್ಥಿತಿ ಹೇಗಿದೆ ಅಂತ ತಿಳಿದುಕೊಂಡು ಇಂಥ ವಿಷಯದಲ್ಲಿ ಮುಂದುವರಿಯಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ ಎಂದು ಸಿಟ್ಟಿನಲ್ಲಿ ದನಿ ಏರಿಸಿದಳು. ಅವಳ ತುಟಿಯಂಚಿನಲ್ಲಿ ಜಿನುಗುತ್ತಿದ್ದ ನೆತ್ತರನ್ನು ತನ್ನ ಬೆರಳಿನಿಂದ ಒರೆಸಿದವನು, ಸಾರಿಮಾ, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಅಲ್ಲ ತುಂಬಾ ಕಂಟ್ರೋಲ್ ತಪ್ಪಿಬಿಟ್ಟೆ ಎಂದು ಅವಳನ್ನು ಕನ್ವಿನ್ಸ್ ಮಾಡುವಂತೆ ನುಡಿದು ಕಣ್ಣಿನಿಂದ ಹುರುಳಿದ ಹನಿಯನ್ನು ಒರೆಸಲು ಹೋದ. ಅವನ ಕೈಯನ್ನು ಅಸಹನೆಯಿಂದ ದೂರ ತಳ್ಳಿದ ಭುವನ ಅವನ ಕಡೆ ತಿರಸ್ಕಾರದ ನೋಟ ಬೀರಿ ಅವನ ಕ್ಯಾಬಿನಿಂದ ಆಚೆ ಬಂದಳು. ಅವನು, ಭುವನ ನಿಂತ್ಕೋ ಎನ್ನುತ್ತಿದ್ದರೂ ಕಿವಿ ಕೇಳಿಸದಂತೆ ನಡೆದಳು. ಅಂದು ಬೆಳಿಗ್ಗೆ ತಮ್ಮ ಬಿಸ್ನೆಸ್ ಡೀಲ್ ಒಂದರ ಬಗ್ಗೆ ಮಾತನಾಡಲು ವರುಣ್ ಆಫೀಸ್ಗೆ ಬಂದಿದ್ದ ಶರಣ್ ಪರ್ಸನಲ್ ಲೈಫನ್ನು ಒಂದು ಪ್ರೊಫೆಷನಲ್ ಲೈಫ್ ಜೊತೆ ಮಿಂಗಲ್ ಮಾಡದವನು. ವರುಣ್ ಜೊತೆಗಿನ ತನ್ನ ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲೇ ಮುಂದುವರಿಸಿಕೊಂಡು ಹೋಗುತ್ತಿದ್ದ. ಫೋನ್ನಲ್ಲಿ ಮುಖ ಹುದುಗಿಸಿ ಬರುತ್ತಿದ್ದ ಶರಣ್ಗೆ ಯಾರೋ ಡಿಕ್ಕಿ ಹೊಡೆದಾಗ ಅವನ ಕೈಯಲ್ಲಿದ್ದ ಫೋನ್ ನೆಲ ಸೇರಿತು. ಸಿಟ್ಟಾದ ಶರಣ್, ಹೇ ಯು ಎಂದು ಸಿಡುಕಿದರೆ, ಸಾರಿ ಎಂದು ನೆಲದಲ್ಲಿದ್ದ ಅವನ ಫೋನ್ ಅವನ ಕೈಗಿಟ್ಟು ಅವನ ಮುಖವನ್ನು ನೋಡದೆ ಕಣ್ಣು ಒರೆಸುತ್ತಾ ಮುಂದೆ ನಡೆದಳು ಆ ಹುಡುಗಿ. ಅವಳು ಭುವನ ಎಂದು ತಿಳಿದು, ಒಂದು ನಿಮಿಷ ನಿಂತ್ಕೋ ಎಂದವನ ಮಾತು ನೋವಿನಲ್ಲಿದ್ದ ಭುವನಾಳ ಕಿವಿಗೆ ತಲುಪಲಿಲ್ಲ. ಕಣ್ಣೀರಿಡುತ್ತಲೇ ಬೇಗ ಬೇಗ ಹೆಜ್ಜೆ ಹಾಕಿ ಲಿಫ್ಟ್ ಸೇರಿಕೊಂಡಾಗ ದಾಪುಕಾಲು ಹಾಕುತ್ತಾ ತಾನು ಸಹ ಲಿಫ್ಟ್ ಸೇರಿಕೊಂಡ ಶರಣ್. ಈಗಲೂ ಭುವನಾಳಿಗೆ ಶರಣ್ ತನ್ನ ಜೊತೆ ಲಿಫ್ಟ್ನಲ್ಲಿರುವುದರ ಕಡೆ ಗಮನವಿಲ್ಲ. ವರುಣ್ನ ಹಿಂದಿನ ನಡೆಯಿಂದ ಅವಳ ಮನಸ್ಸಿಗೆ ಬಹಳ ಆಘಾತವಾಗಿತ್ತು. ತನಗೆ ಬೆನ್ನಾಕಿ ನಿಂತಿದ್ದ ಭುವನಾಳ ಭುಜದ ಮೇಲೆ ಕೈಯಿಟ್ಟ ಶರಣ್ಗೆ ಏನೋ ಸರಿಯಿಲ್ಲ ಎಂಬ ಅನುಮಾನ ಮೂಡಿತು. ಲಿಫ್ಟ್ನಲ್ಲಿ ಯಾರೋ ಒಬ್ಬ ಹೀಗೆ ಏಕಾಏಕಿ ತನ್ನ ಭುಜದ ಮೇಲೆ ಕೈಯಿಟ್ಟಿದ್ದನ್ನು ಕಂಡು ಹಾವು ಮುಟ್ಟಿದಂತೆ ಬೆಚ್ಚಿ ಬೆದರಿದಳು ಭುವನ. ಆ ಕೈಯನ್ನು ದೂರ ತಳ್ಳಿ ಗಾಬರಿಯಲ್ಲೇ ಹಿಂದೆ ತಿರುಗಿದಳು. ಇಲ್ಲಿಗೋ ಬಂದು ಬಿಟ್ಟನೆ ವರುಣ್ ಎಂದು ಯೋಚಿಸುತ್ತಾ ಹಿಂದೆ ತಿರುಗಿದಾಗ ಶರಣ್ ಅವಳನ್ನೇ ದುಗುಡ ತುಂಬಿದ ಕಣ್ಣುಗಳಲ್ಲಿ ನೋಡುತ್ತಿರುವುದು ಕಂಡು ಮನಸ್ಸಿಗೆ ತುಸು ಸಮಾಧಾನವಾಯಿತು. ಕಣ್ಣು ಒರೆಸಿಕೊಂಡು ಮತ್ತೆ ಅವನಿಗೆ ಬೆನ್ನಾಕಿ ನಿಂತವಳು, ನೀವೇನು ಮಾಡ್ತಿದ್ದೀರಾ ಇಲ್ಲಿ ಎಂದಳು. ಅವಳ ದನಿಯಲ್ಲಿದ್ದ ಕಂಪನ ಇನ್ನೂ ಮಾಸಿರಲಿಲ್ಲ. ಯಾಕೆ, ನಿನ್ನ ಗಂಡನಾಗುವ ಅವನ ಆಫೀಸ್ಗೆ ನಾನು ಬರಬಾರ್ದಾ
ಎಂದವನ ಮಾತಿಗೆ ಅಸಮಾಧಾನದಿಂದ ಕನಲಿದಳು ಭುವನ. ಪ್ಲೀಸ್, ನನಗೀಗ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಎಂದು ತುಟಿ ಬಿಗಿದು ತನ್ನ ದುಃಖ ಅವನ ಮುಂದೆ ಹೊರಬರದಂತೆ ತಡೆಯುವ ಪ್ರಯತ್ನ ಮಾಡಿದಳು. ಸಮಥಿಂಗ್ ಈಸ್ ರಾಂಗ್ ಎಂದರಿತ ಶರಣ್ ತನಗೆ ಬೆನ್ನಾಕಿ ನಿಂತಿದ್ದವಳನ್ನು ತನ್ನ ಕಡೆ ತಿರುಗಿಸಿಕೊಂಡು, ಭುವನ, ಏನಾಯಿತು ಎಂದು ಪ್ರಶ್ನೆ ಮಾಡುತ್ತಿದ್ದವನ ನೋಟ ಕೆಂಪಾಗಿ ರಕ್ತ ಜಿನುಗಿದ ಅವಳ ತುಟಿಗಳ ಕಡೆ ಹೊರಳಿತು. ತನ್ನ ಕಿಸೆಯಲ್ಲಿದ್ದ ಕರ್ಚೀಪ್ ತೆಗೆದು ತುಟಿಯಿಂದ ಜಿನುಕುತ್ತಿದ್ದ ರಕ್ತವನ್ನು ತಡೆಯಲು ಮುಂದಾದಾಗ ಅವನಿಂದ ದೂರ ಸರಿದಳು ಹುಡುಗಿ. ಪರವಾಗಿಲ್ಲ ಎಂದು ತನ್ನ ಬ್ಯಾಗ್ನಲ್ಲಿ ಕರ್ಚೀಪ್ ಹುಡುಕಲು ಶುರು ಮಾಡಿದಳು. ಅವಳ ಮಾತು ತನಗಲ್ಲ ಎನ್ನುವಂತೆ ಮೃದುವಾಗಿ ತುಟಿಯಿಂದ ಜಿನುಗುತ್ತಿದ್ದ ರಕ್ತವನ್ನು ಒರೆಸಿದ ಶರಣ್ ತಲೆ ತಗ್ಗಿಸಿ ಕಣ್ಣೀರಿಡುತ್ತಿದ್ದ ಹುಡುಗಿಯ ಗಲ್ಲ ಮೇಲೆತ್ತಿ, ಏನಾಯಿತು ಎಂದು ಕಾಳಜಿ ತುಂಬಿದ ದನಿಯಲ್ಲಿ ಕೇಳಿದ. ವರುಣ್ ಅವಳ ಜೊತೆ ಮಿಸ್ಬಿಹೇವ್ ಮಾಡಿದ್ದಾನೆ ಎಂಬ ಅನುಮಾನ ಅವನಲ್ಲಿತ್ತು. ಭುವನ ತುಟಿ ಬಿಚ್ಚದೆ ಅವನ ಪ್ರಶ್ನೆಗೆ ಉತ್ತರ ಕೊಡದಿದ್ದದನ್ನು ಕಂಡು ಹನೆ ಹೊತ್ತುಕೊಂಡ ಶರಣ್, ಭುವನ, ನಾನು ಯಾರನ್ನು ಕೇಳ್ತಿರೋದು? ಬಾಯ್ ಬಿಡು. ವರುಣ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದಾನಾ ಎಂದವನ ದನಿ ಈಗಲೂ ಶಾಂತವಾಗಿತ್ತು. ಮೊದಲೇ ಹೆದರಿದ್ದ ಹುಡುಗಿ ತಾನೀಗ ದನಿ ಏರಿಸಿದರೆ ಇನ್ನಷ್ಟು ಹೆದರಿಕೊಳ್ಳುವಳು ಎಂಬ ಇರಾದೆ ಅವನದು. ಅವನ ತೋಳಿಗೆ ಮುಖ ಹೊತ್ತಿದ್ದ ಭುವನ, ವರುಣ್ ತನ್ನ ಜೊತೆ ಹೇಗೆಲ್ಲ ಬಿಹೇವ್ ಮಾಡಿದ ಎಂದು ಹೇಳಿಕೊಂಡು ಜೋರಾಗಿ ಹತ್ತು ಬಿಟ್ಟಳು. ಪ್ರೀತಿಯಲ್ಲಿ ಮೋಸ, ಆ ನೋವಿನಿಂದ ಹೊರಬರುವ ಹೊತ್ತಿಗೆ ದಿಢೀರ್ ಎಂದು ವರುಣ್ ಜೊತೆ ಎಂಗೇಜ್ಮೆಂಟ್, ಇದರ ಜೊತೆ ಅವನ ಹಿಂದಿನ ನಡೆ ಅವಳ ಮನಸ್ಸಿನ ಮೇಲೆ ಪದೇ ಪದೇ ಬರೆ ಎಳೆದಂತೆ ಆಗಿತ್ತು. ಯಾರೊಂದಿಗಾದರೂ ತನ್ನ ನೋವನ್ನು ಹೇಳಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಬೇಕಾಗಿತ್ತು. ಆದರೆ ಅದು ಮನೆಯವರೊಂದಿಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ಶರಣ್ ಒತ್ತಾಯ ಮಾಡಿದ ಕೂಡಲೇ ಅವನ ಮುಂದೆ ತನ್ನ ನೋವನ್ನು ಹೇಳಿಕೊಂಡು ಕಂಬನಿ ಮಿಡಿದಳು. ಅವಳ ಕಣ್ಣೀರು ಅವನ ಹೃದಯವನ್ನು ಕದಡಿತು. ತುಟಿ ಮೇಲಿದ್ದ ವರುಣ್ನ ಹಲ್ಲಿನ ಗುರುತು ಅವನ ಮುಷ್ಟಿ ಬಿಗಿ ಮಾಡುವಂತೆ ಮಾಡಿತು. ನೋಡುತ್ತಿದ್ದಂತೆ ಅವನ ಮುಖ ಸಿಟ್ಟು ಮತ್ತು ಅಸಹನೆಯಿಂದ ಕೆಂಪಾಯಿತು. ಅವಳ ಸ್ಥಿತಿ ಕಂಡು ತಾನೇಕೆ ಹೀಗೆಲ್ಲ ಟೆಂಪರೈಸ್ ಆಗುತ್ತಿದ್ದೇನೆ ಎಂದು ಅರ್ಥವಾಗದೆ ತಲೆ ಕೊಡವಿ ಎಚ್ಚೆತ್ತವನು. ಭುವನ, ಅವನಿಗೂ ನಿನಗೂ ಎಂಗೇಜ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಸಹ ಆಗ್ತಿದ್ದೀರಾ ನೀವು. ಅಂಥದ್ರಲ್ಲಿ ತಾವು ಮದುವೆ ಆಗ್ತಿರುವ ಫಿಯಾನ್ಸಿ ಜೊತೆ ಇಂಥ ವಿಷಯದಲ್ಲಿ ಮುಂದುವರಿಯುವುದು ಈಗಿನ ಕಾಲದಲ್ಲಿ ಕಾಮನ್ ಅಲ್ವಾ ಎಂದ. ಅವನ ಮಾತಿಗೆ ಮುಖ ಬಿಗಿದ ಭುವನ ಅವನಿಂದ ದೂರ ಸರಿದು, ಮದುವೆಯೇ ಆಗದೆಯೇ ನನ್ನ ಅಕ್ಕನ ಜೊತೆ ಫಿಸಿಕಲ್ ಆಗಿ ಮೂವ್ ಆದವರು ನೀವು. ಅದು ಗೊತ್ತಿದ್ರೂ ನಾನು ನಿಮ್ಮ ಹತ್ರ ನನ್ನ ನೋವನ್ನು ಶೇರ್ ಮಾಡಿಕೊಂಡೆ ನೋಡಿ. ನನಗೆ ಬುದ್ಧಿ ಇಲ್ಲ ಎಂದು ದುಮುಗುಡುತ್ತಾ ಲಿಫ್ಟ್ ಓಪನ್ ಆಗುವುದಕ್ಕೆ ಕಾದವಳ ಹಾಗೆ ಒಂದು ನಿಮಿಷ ಅಲ್ಲಿ ನಿಲ್ಲದೆ ಹೊರಟು ಹೋದಳು. ಅವಳು ಹೋದ ಕಡೆ ನೋಡುತ್ತಾ ಲಿಫ್ಟ್ನಿಂದ ಹೊರಬಂದ ಶರಣ್ ತನ್ನ ಮತ್ತು ತೃಪ್ತಿಯ ಪವಿತ್ರ ಸಂಬಂಧದ ಬಗ್ಗೆ ಹೀಗೆಲ್ಲ ಜನ ಹಗುರವಾಗಿ ಮಾತನಾಡುವುದನ್ನು ಕಂಡಾಗ ಅವನ ಹೃದಯ ಯಾರತ್ತೋ ಮುಷ್ಟಿಯಲ್ಲಿ ನಲುಗಿ ಹೋದಂತೆ ಭಾಸವಾಯಿತು. ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜೀವವೇ ನನ್ನ ಜೊತೆಯಲ್ಲಿ ಇಲ್ಲ ಎಂದಮೇಲೆ ನಾಲಿಗೆ ಜಾರುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದರಿತವನು ನಿಟ್ಟುಸಿರ ಬಿಟ್ಟು ಬಂದ ಕೆಲಸದ ಕಡೆ ಗಮನ ಕೊಡಲಾಗದೆ ಅಲ್ಲಿಂದ ಹಿಂತಿರುಗಿದ. ಬೆಳಿಗ್ಗೆ ಎದ್ದಾಗಿನಿಂದ ತನ್ನ ಮಡದಿ ತನ್ನ ಕಣ್ಣು ತಪ್ಪಿಸಿ ಓಡಾಡುತ್ತಿರುವುದು ಯಾವ ಕಾರಣಕ್ಕೆ ಎಂದು ತಿಳಿಯದೆ ಹೋಯಿತು ರಾಮ್ಗೆ. ಬೆಳಿಗ್ಗೆ ಅಷ್ಟೆಲ್ಲ ಹೇಳಿದ ಮೇಲೆಯೂ ಅವಳಿಗಿನ್ನು ತನ್ನ ಮೇಲಿದ್ದ ಭಯ ಹೋಗಿಲ್ಲ ಎಂಬ ಸಣ್ಣ ಅನುಮಾನ ಅವನನ್ನು ಕಾಡಿತು. ಟ್ಯಾರೆಸ್ ಮೇಲಿದ್ದ ಗಾರ್ಡನ್ನಲ್ಲಿ ಕುಳಿತು ತನ್ನ ಗೆಳತಿಯೊಂದಿಗೆ ಮಾತನಾಡುತ್ತಿದ್ದ ಮಡದಿಯನ್ನು ಹರಸಿ ಬಂದ ರಾಮ್. ಅವಳು ತನ್ನ ಕಣ್ಣು ತಪ್ಪಿಸಿ ಓಡಾಡುತ್ತಿರಲು ಕಾರಣ ತಿಳಿಯಬೇಕಾಗಿತ್ತು. ಗಾರ್ಡನ್ನಲ್ಲಿದ್ದ ಹುಯ್ಯಾಲಿಯಲ್ಲಿ ಕುಳಿತು ಗೆಳತಿಯೊಂದಿಗೆ ಮಾತನಾಡುತ್ತಿದ್ದ ಅಚ್ಚು ಪಕ್ಕದಲ್ಲಿ ರಾಮ್ ಬಂದು ಕುಳಿತಾಗ ಮೆಲ್ಲಗೆ ಎದ್ದು ಅಲ್ಲಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದಳು. ಅವಳ ಕೈ ಹಿಡಿದ ರಾಮ್ ಬೇಡವೆಂದು ಕಣ್ಣಿನಲ್ಲೇ ಎಚ್ಚರಿಸಿ ಅವಳನ್ನು ತನ್ನ ಮಡಿಲಿಗೆ ಎಳೆದುಕೊಂಡ. ಲಹರಿ, ನಾನು ಆಮೇಲೆ ಕಾಲ್ ಮಾಡ್ತೇನೆ ಎಂದು ತಡವರಿಸಿ ಗಾಬರಿಯಲ್ಲಿ ಕಾಲ್ ಕಟ್ ಮಾಡಿದಳು ಅಚ್ಚು. ರಾಮ್, ಏನು ಮಾಡ್ತಿದ್ದೀರಾ ನೀವು ಎಂದು ಎತ್ತಲು ನೋಡುತ್ತಾ ಪ್ರಶ್ನೆ ಮಾಡಿದವಳ ದನಿಯಲ್ಲಿದ್ದ ಕಂಪನ ಮತ್ತು ಅವಳ ಹೃದಯದ ಬಡಿತ ಕಂಡು, ಮುದ್ದು, ಏನಾಗಿದೆ ನಿಮಗೆ? ಯಾಕೆ ಬೆಳಿಗ್ಗೆಯಿಂದ ನನ್ನ ಕಣ್ಣು ತಪ್ಪಿಸಿ ಓಡಾಡ್ತಿದ್ದೀರಾ? ನಾನು ಬೆಳಿಗ್ಗೆ ಅಷ್ಟೆಲ್ಲ ಹೇಳಿದ ಮೇಲೆ ನಿಮಗೇನು ನನ್ನ ಮೇಲಿನ ಭಯ ಹೋಗಲಿಲ್ವಾ ಎಂದವನ ದನಿಯಲ್ಲಿದ್ದ ಬೇಸರ ಗಮನಿಸಿ ಅಚ್ಚು ಅವನ ಕಡೆ ನೋಡಿದಳು. ಇಬ್ಬರ ಕಣ್ಣೋಟ ಬೆರೆತರೆ ಒಡನೆ ಅವನಿಂದ ನೋಟ ತಪ್ಪಿಸಿದಳು. ರಾಮ್, ಹಾಗೇನಿಲ್ಲ, ಬನ್ನಿ ಒಳಗಡೆ ಹೋಗೋಣ ಎಂದವಳು ಈಗಲೂ ಅವನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಪರದಾಡುತ್ತಿರುವುದು ಕಂಡು
ರಾಮ್ಗೆ ಅವಳ ನಡೆ ವಿಚಿತ್ರ ಎನಿಸಿತು. ಅವಳ ಮಗವನ್ನು ಬೊಗಸೆಯಲ್ಲಿ ಹಿಡಿದು, ಮುದ್ದು, ನನ್ನ ಕಡೆಯಿಂದ ಮತ್ತೆ ಏನಾದರೂ ತಪ್ಪಾಗಿದೆಯಾ ಎಂದು ಅನುಮಾನದಲ್ಲಿ ಕೇಳಿದರೆ ಮುಖ ಉಬ್ಬಿಸಿಕೊಂಡಳು. ನಿಮ್ಗೆ ಯಾರು ಹೇಳಿದ್ದು ನನ್ನ ಡ್ರೆಸ್ ಚೇಂಜ್ ಮಾಡುವುದಕ್ಕೆ ಎಂದು ದೂರಿನ ದನಿ ತೆಗೆದವಳ ಕೆನ್ನೆ ಮತ್ತು ಕಿವಿ ಕೆಂಪಾಗಿದ್ದು ಗಮನಿಸಿದವನ ಮುಖದಲ್ಲಿ ತುಂಟ ನಗು ಮೂಡಿತು. ತಾನು ರಾತ್ರಿ ಅವಳ ಬಟ್ಟೆ ಬದಲಾಯಿಸಿದೆ ಎಂದು ಮುಜುಗರದಲ್ಲಿ ಅವಳು ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಾಳೆ ಎಂದು ಅರ್ಥವಾಯಿತು. ತುಸು ಸಿಟ್ಟು ಮತ್ತು ಮುನಿಸಿನಲ್ಲಿ ತನ್ನನ್ನೇ ಗುರಾಯಿಸುತ್ತಿದ್ದ ಮಡದಿಯ ಮೇಲೆ ಪ್ರೀತಿ ಹುಕ್ಕಿ ಅವಳನ್ನು ಮುದ್ದು ಮಾಡುವ ಬಯಕೆಯನ್ನು ಹತ್ತಿಕ್ಕಲಾಗದೆ ಬಾಗಿ ಅವಳ ತುಟಿಗೆ ಮುತ್ತಿಟ್ಟ. ಓಹ್, ಇದಕ್ಕೆ ನಾ ಅಮ್ಮನವರು ಬೆಳಿಗ್ಗೆಯಿಂದ ನನ್ನ ಕಣ್ಣ ಮುಂದೆ ಬಾರದೆ ಸತಾಯಿಸ್ತಿರೋದು ಎಂದು ಹುಬ್ಬಿ ಏರಿಸಿ ಕೇಳಿದ. ಅವನಿಂದ ದೂರ ಸರಿಯಲು ಕೊಸರಾಡುತ್ತಾ, ತಪ್ಪಲ್ವಾ ನೀವು ಮಾಡಿದ್ದು ಎಂದು ಜೋರು ಮಾಡಿದವಳನ್ನು ಎತ್ತಿಕೊಂಡು ರೂಮಿನ ಕಡೆ ಹೆಜ್ಜೆ ಹಾಕಿದ ರಾಮ್. ಹೆಂಡತಿ ಜ್ವರದಲ್ಲಿ ನರಳುತ್ತಿದ್ದಾಗ ಮುಜುಗರ ಪಟ್ಟುಕೊಂಡು ಬಟ್ಟೆ ಬದಲಾಯಿಸದೇ ಇರುವಷ್ಟು ಕಟ್ಟು ಮನಸ್ಸು ನನಗಿಲ್ಲ. ಯಾಕೆಂದರೆ ನಾನು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟುವಾಗ ಕಾಯ ವಾಚ ಮನಸ್ಸ ನಾತಿ ಚರಾಮಿ ಅಂತ ವಚನ ನೀಡಿದ್ದೇನೆ. ಸೊ ನನಗೆ ಯಾವುದೇ ಮುಜುಗರವಾಗಲಿ ಸಂಕೋಚವಾಗಲಿ ಆಗಲಿಲ್ಲ. ಬಟ್ ನನ್ನ ಹೆಂಡತಿಗೆ ನನಗೆ ಮುಖ ತೋರಿಸದಷ್ಟು ಮುಜುಗರವಾಗುತ್ತಿದೆ. ನಾವು ಬಾಲಿಗೆ ಬಂದ ಉದ್ದೇಶ ಮರೆತು ಎಂದವನ ಮೆತ್ತಗೆ ಅವಳನ್ನು ಬೆಡ್ ಮೇಲೆ ಮಲಗಿಸಿದಾಗ ಗಾಬರಿಯಲ್ಲಿ ಅವನ ಕಡೆ ಪಿಳಿಪಿಳಿ ನೋಡಿದಳು ಅಚ್ಚು. ರಾಮ್ ಎಂದು ತಡವರಿಸಿದರೆ ಅವಳ ಮೇಲೆ ಬಾಗಿದ ರಾಮ್. ನನ್ನ ಹೆಸರು ರಾಮ್ ಅಂತ ನನಗೂ ಗೊತ್ತು. ಆದರೂ ಯಾಕೆ ನೀವು ಪದೇ ಪದೇ ರಾಮ್ ಅಂತ ಕೂಗಿ ನನ್ನ ಹೆಸರನ್ನು ನೆನಪಿಸುವುದು ಎಂದು ಮೋಕವಾಗಿ ನುಡಿದಾಗ ತಬ್ಬಿಬ್ಬಾದ ಹುಡುಗಿಗೆ ಗಂಟಲು ಒಣಗಿದಂತಾಯಿತು. ಫ್ಲ್ಯಾಶ್ ಬ್ಯಾಕ್. ಮಗನ ಪ್ರೀತಿಯ ವಿಷಯವನ್ನು ನಂದನ್ ಅವರ ಬಳಿ ತಾವೇ ಖುದ್ದಾಗಿ ಮಾತನಾಡಿದ್ದರು ಮೀನಾಕ್ಷಿ. ಅಚ್ಚು ಈಗಾಗಲೇ ಅವರ ಮನೆಯಲ್ಲಿ ಒಬ್ಬಳಾಗಿ ಹೋಗಿದ್ದಳು. ಅಣ್ಣನ ಮುದ್ದಿನಿಂದ ತುಸು ಹಾಳಾಗಿದ್ದರು. ಮದುವೆಯಾದ ಮೇಲೆ ಜವಾಬ್ದಾರಿಗಳು ಅವಳ ಹುಡುಕಾಟಿಕೆಯ ಬುದ್ಧಿಯನ್ನು ಬದಲಾಯಿಸುತ್ತದೆ ಎಂದವರು ನಂಬಿದ್ದರು. ಎದುರು ಮನೆಯ ಹುಡುಗ, ಕಣ್ಣೆದುರೇ ಬೆಳೆದವನು, ತುಸು ಬಿಗು ಸ್ವಭಾವದವನಾದರೂ ಸದ್ಗುಣ ಸಂಪನ್ನ. ಎಲ್ಲಕ್ಕಿಂತ ಮುಖ್ಯವಾಗಿ ಮುದ್ದಿನ ಮಗಳು ಅವನನ್ನು ಮೆಚ್ಚಿದಾಳೆ. ಇಷ್ಟೇ ಸಂಗತಿ ಸಾಕಾಗಿತ್ತು ನಂದನ್ ಅವರು ತಮ್ಮ ಮಗಳನ್ನು ಸಾತ್ವಿಕ್ ಕೈಗೆ ಒಪ್ಪಿಸಲು. ಒಂದೊಳ್ಳೆ ದಿನ ನೋಡಿ ಸಾತ್ವಿಕ್ ಮತ್ತು ಅಚ್ಚುವಿನ ಎಂಗೇಜ್ಮೆಂಟ್ ಅದ್ಧೂರಿಯಾಗಿ ಮಾಡಿದ್ದರು. ಎರಡೂ ಮನೆಯಲ್ಲೂ ಯಾವುದೇ ಅಸಮಾಧಾನ ಕಿರಿಕಿರಿ ಇಲ್ಲದೆ ತಮ್ಮ ಪ್ರೀತಿಯನ್ನು ಒಪ್ಪಿ ಎಂಗೇಜ್ಮೆಂಟ್ ಸಹ ನಡೆದ ಮೇಲೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಲ್ಲಿ ತೇಲುತ್ತಿದ್ದರು ಅಚ್ಚು ಮತ್ತು ಸಾತ್ವಿಕ್. ಎಂಗೇಜ್ಮೆಂಟ್ ಮುಗಿದ ಮೇಲೆ ತಮ್ಮ ಮಗಳನ್ನು ಮೊದಲಿನಂತೆ ಸಾತ್ವಿಕ್ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ ನಂದನ್ ಅವರು. ಇದರ ಜೊತೆ ಸಾತ್ವಿಕ್ ಮತ್ತು ಅಚ್ಚು ಬೇರೆ ಬೇರೆ ಕಡೆ ಕೆಲಸ ಮಾಡುತ್ತಿದ್ದರಿಂದ ಮೊದಲಿನಂತೆ ನೆನೆದಾಗಲೆಲ್ಲ ಒಬ್ಬರ ಮುಖ ಒಬ್ಬರು ನೋಡುವ ಅವಕಾಶವೂ ಇರಲಿಲ್ಲ. ಆದರೂ ಸಾತ್ವಿಕ್ ತನ್ನ ಬಜಾರಿಯನ್ನು ನೋಡುವ ಬಯಕೆ ಹತ್ತಿಕ್ಕಲಾಗದೆ ನೇರವಾಗಿ ಅಚ್ಚು ಮನೆಗೆ ಬಂದಾಗ ಅಭಿ ಅವನ ಜೊತೆ ತಂಗಿಯನ್ನು ಛೇಡಿಸಿ ಮುಜುಗರದಲ್ಲಿ ಸಿಲುಕಿಸುತ್ತಿದ್ದ. ಅಭಿಯ ಕಾಡುವಿಕೆ ತಡೆಯಲಾಗದೆ ತನ್ನ ಅಪ್ಪನ ಮೊರೆ ಹೋಗಿದ್ದುಂಟು ಅಚ್ಚು. ಆಗಲೂ ಅವನು ಸುಮ್ಮನಾಗದೆ ಹೋದರೆ, ಮದುವೆ ಆದಮೇಲೆ ನಾನು ನಿನ್ನ ಮನೆಗೆ ಬರೋದಿಲ್ಲ ಎಂದು ಧಮಕಿ ಹಾಕುತ್ತಿದ್ದಳು. ನೋಡುತ್ತಿದ್ದಂತೆ ಅಚ್ಚು ಎಂಗೇಜ್ಮೆಂಟ್ ಆಗಿ 6 ತಿಂಗಳು ಸರಿದು ಹೋಗಿತ್ತು. ಎಂಗೇಜ್ಮೆಂಟ್ ಆದಮೇಲೆ ಅಚ್ಚು ಮತ್ತು ಸಾತ್ವಿಕ್ ಒಡನಾಟ ಗಟ್ಟಿಯಾಗಿತ್ತು. ಅವಳ ಮಗ ನೋಡದೆ, ಅವಳ ದನಿ ಕೇಳದೆ ಅರ್ಧ ಗಂಟೆಯೂ ಬಿಟ್ಟಿರಲಾಗದಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದ ಸಾತ್ವಿಕ್. ಮಗನ ಕಷ್ಟ ನೋಡಲಾಗದೆ ಈ ಬಾರಿಯೂ ಮೀನಾಕ್ಷಿ ಅವರೇ ನಂದನ್ ಅವರ ಬಳಿ ಮದುವೆ ವಿಷಯ ಪ್ರಸ್ತಾಪಿಸಿ 2 ತಿಂಗಳ ನಂತರ ಇದ್ದ ಮುಹೂರ್ತಕ್ಕೆ ಮದುವೆ ದಿನ ಗೊತ್ತು ಮಾಡಿದರು. ಮದುವೆ ದಿನ ಗೊತ್ತು ಆದಮೇಲೆ 2 ಮನೆಯವರ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು. ಮದುವೆ ಬಟ್ಟೆ, ಒಡವೆ, ಲಗ್ನ ಪತ್ರಿಕೆ ಎಂದು ಮದುವೆ ತಯಾರಿ ಶುರು ಮಾಡಿಕೊಂಡರು. ಅಭಿ ತನ್ನ ತಂಗಿಯ ಮದುವೆ ಯಾವುದಕ್ಕೂ ಕಡಿಮೆ ಇರಬಾರ್ದು ಎಂದು ತನ್ನಿಂದ ಸಾಧ್ಯವಾದಷ್ಟು ಅದ್ಧೂರಿಯಾಗಿ ಮಾಡುತ್ತಿದ್ದ. ಅಚ್ಚು ಕೇಳಿದಕ್ಕೆ ಯಾವುದಕ್ಕೂ ನೋ ಎಂದು ಹೇಳಿರಲಿಲ್ಲ ಅವನು. ತಂಗಿ ಹಾಗೂ ಸಾತ್ವಿಕ್ಗೆ ಆಡಿ ಕಾರ್ ಅನ್ನು ಗಿಫ್ಟ್ ಮಾಡಿದ. ಅವರಿಬ್ಬರ ಮದುವೆಗೆ ತನ್ನ ಕಡೆಯಿಂದ ಉಡುಗೊರೆ ಎಂದು. ಅದಕ್ಕಾಗಿ ತಾನು ಇಷ್ಟು ವರ್ಷ ಕೆಲಸಕ್ಕೆ ಹೋಗಿ ಕೂಡಿಟ್ಟ ಸೇವಿಂಗ್ಸ್ ಎಲ್ಲವನ್ನು ಖಾಲಿ ಮಾಡಿಕೊಂಡಿದ್ದ. ಅಷ್ಟು ಹುಚ್ಚು ಪ್ರೀತಿ ಅವನಿಗೆ ತನ್ನ ಮುದ್ದಿನ ತಂಗಿ ಎಂದರೆ. ಅಚ್ಚು ತನ್ನ ಮದುವೆ ಸಲುವಾಗಿ 1 ತಿಂಗಳು ಮುಲಾಜಿಲ್ಲದೆ ಲೀವ್ ಹಾಕಿದ್ದಳು. ಅಂದು ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಸಾತ್ವಿಕ್ ಸಹ ಕ್ರಿಸ್ಟಲ್ ಕಂಪನಿಗೆ ಬಂದು ಅಚ್ಚು ಜೊತೆ ತನ್ನ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ಗೆ ಇನ್ವಿಟೇಷನ್ ಕೊಟ್ಟು ತಪ್ಪದೆ ತಮ್ಮ ಮದುವೆಗೆ ಬರಬೇಕೆಂದು ಮನವಿ ಮಾಡಿದ್ದ. 4-5 ವರ್ಷ ಅವನ ಜೊತೆಯಲ್ಲಿ ವರ್ಕ್ ಮಾಡಿದ್ದವರು ಖುಷಿಯಿಂದಲೇ ಮದುವೆಗೆ ಬರುವುದಾಗಿ ಹೇಳಿದ್ದರು.
ಲಾರಿ ಹಾಗೂ ಲೋಹಿತ್ಗಂತೂ ತಮ್ಮ ಜೀವನದ ಗೆಳೆಯರು ಮದುವೆ ಆಗುತ್ತಿರುವ ಖುಷಿಯಲ್ಲಿ ಕಾಲುಗಳು ನೆಲದ ಮೇಲೆಯೇ ನಿಲ್ಲುತ್ತಿರಲಿಲ್ಲ. ಸಾತ್ವಿಕ್ ಲಂಚ್ ಬ್ರೇಕ್ ಮುಗಿಯೋ ಹೊತ್ತಿಗೆ ಎಲ್ಲರನ್ನೂ ಇನ್ವೈಟ್ ಮಾಡಿ ಅಲ್ಲಿಂದ ವಾಪಸ್ ಹೊರಡಲು ಮುಂದಾದಾಗ, ನಮ್ಮ ಬಾಸ್ನ ನಮ್ಮ ಮದುವೆಗೆ ಇನ್ವೈಟ್ ಮಾಡೋದಿಲ್ವಾ ಎಂದು ಗೊಂದಲದಲ್ಲಿ ಕೇಳಿದ ಅಚ್ಚುಗೆ ಅವನ ಮೊಗದಲ್ಲಿ ಸುಳಿದು ಹೋದ ಅಸಮಾಧಾನದ ಸುಳಿವೇ ಸಿಗಲಿಲ್ಲ. 2 ನಿಮಿಷದ ಮೌನದ ನಂತರ, ನೋ ಬಜಾರಿ, ನಾವು ಅವರನ್ನು ನಮ್ಮ ಮದುವೆಗೆ ಇನ್ವೈಟ್ ಮಾಡುತ್ತಿಲ್ಲ ಎಂದ ಗಂಭೀರವಾಗಿ. ಹುಬ್ಬೇರಿಸಿದ ಅಚ್ಚು, ಯಾಕೆ? ಅರ್ಧ ಕಂಪನಿ ಸ್ಟಾಫನ್ನೇ ಇನ್ವೈಟ್ ಮಾಡಿದ್ಯಾ? ಅಂಥದ್ರಲ್ಲಿ ನಮ್ಮ ಬಾಸ್ನ ಇನ್ವೈಟ್ ಮಾಡದಿದ್ದರೆ ಹೇಗೆ? ಅದಲ್ಲದೆ ಅವರು ನಿನ್ನ ಜೊತೆ ಸಹ ಫ್ರೆಂಡ್ಲಿಯಾಗಿ ಇರ್ತಾರೆ ಅಂತ ನೀನು ನನ್ನ ಜೊತೆ ತುಂಬ ಸಲ ಹೇಳಿದ್ದೆ ಎಂದಾಗ ಕಿರಿಕಿರಿಯಲ್ಲಿ ಮುಖ ಬಿಗಿದ ಸಾತ್ವಿಕ್, ಬಜಾರಿ, ನಾನು ಅವರನ್ನು ನಮ್ಮ ಮದುವೆಗೆ ಇನ್ವೈಟ್ ಮಾಡಿದ್ರು ಅವ್ರು ಬರೋದಿಲ್ಲ. ಪ್ಲೀಸ್ ಮತ್ತೆ ಈ ವಿಷಯಕ್ಕೆ ವಾದ ಬೇಡ. ಈಗ ನನ್ನ ಜೊತೆ ಮನೆಗೆ ಬರ್ತೇನೆ ಅಂತ ಹೇಳಿದೆಯಲ್ಲ, ನಡಿ ಹೊರಟು ಎಂದವನು ಅಗತ್ಯಕ್ಕೆ ಮೀರಿ ಸೀರಿಯಸ್ ಆಗಿ ಬಿಟ್ಟ. ಇದ್ದಕ್ಕಿದ್ದಂತೆ ಅವನು ಇಷ್ಟೊಂದು ಗಂಭೀರವಾಗಲು ಕಾರಣವೇನೆಂದು ತಿಳಿಯಲಿಲ್ಲ ಅಚ್ಚಿಗೆ. ಅದನ್ನು ಅವನ ಬಳಿಯೇ ಕೇಳಿ ತಿಳಿಯಬೇಕು ಎನಿಸಿದರೂ ಅವನ ಮುಖ ಬಿಗಿದ ರೀತಿ ಕಂಡು ಅವನಿಗೆ ಮತ್ತಷ್ಟು ಕಿರಿಕಿರಿ ಮಾಡಲು ಇಚ್ಛಿಸದೆ ಸುಮ್ಮನಾದಳು. ಬಟ್ ಅವಳ ಜೊತೆ ಕಾರ್ ಏರಿದ ಸಾತ್ವಿಕ್ ಮಾತ್ರ ಮದುವೆ ಆದಮೇಲೆ ಅಚ್ಚುಗೆ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಹೇಳಿಬಿಡಬೇಕೆಂದು ನಿರ್ಧಾರ ಮಾಡಿದ್ದ. ಬಿಡುವಿಲ್ಲದ ಓಡಾಟ, ಮದುವೆ ತಯಾರಿ, ಆ ಕೆಲಸ ಈ ಕೆಲಸ ಎಂದು ಮದುವೆ ದಿನ ಬಂದೇ ಬಿಟ್ಟಿತ್ತು. ಅಚ್ಚು ಮತ್ತು ಸಾತ್ವಿಕ್ ಮನೆಯ ಅಂಗಳ ಹಸಿರು ಚಪ್ಪರ, ಮಾವಿನ ತೋರಣ, ಬಣ್ಣ ಬಣ್ಣದ ಹೂವು, ಕೃತಕ ದೀಪಗಳಿಂದ ಅಲಂಕಾರಗೊಂಡಿತ್ತು. ವಿಜೃಂಭಣೆಯಿಂದ ಮೆಹಂದಿ ಸಂಗೀತ ನೆರವೇರಿತು. ಮರುದಿನ ಸಂಜೆಯೇ ಇಬ್ಬರಿಗೂ ಹಳದಿ ಹಚ್ಚಿ ಮಂಗಳ ಸ್ನಾನ ಮಾಡಿಸಿ ಅವರಿಬ್ಬರ ಕೈಯಲ್ಲಿ ಮದುವೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಅರಸು ಭಗವಂತ ಎಂದು ತಮ್ಮ ಮನೆ ದೇವರಿಗೆ ಮುಡುಪು ಕಟ್ಟಿಸಿ ಕೈಗೆ ಕಂಕಣ ಕಟ್ಟಿ ಇನ್ನು ಮದುವೆ ಆಗುವವರೆಗೂ ಅವರಿಬ್ಬರು ಮನೆಯಿಂದ ಕಾಲು ಆಚೆ ಇಡಬಾರ್ದು ಎಂದು ಎಚ್ಚರಿಕೆ ನೀಡಿದ್ದರು. ಇಬ್ಬರ ಮನೆಯ ಹಿರಿಯರು ಅವರು ಸಹ ಹಿರಿಯರ ಎಚ್ಚರಿಕೆಗೆ ಹೋಗೊಟ್ಟಿದ್ದರು. ಇನ್ನೇನು ನಾಳೆ ಒಂದು ದಿನ ಕಳೆದು ಬಿಟ್ಟರೆ ತಾನು ಸಾತ್ವಿಕ್ ಮಡದಿಯಾಗಿ ಬಿಡುವೆ ಎಂದು ಯೋಚಿಸುತ್ತಾ ಮಲಗಿದ್ದ ಹುಡುಗಿಗೆ ಅಪ್ಪ ಅಮ್ಮ ಅಣ್ಣನನ್ನು ತೊರೆದು ಹೋಗುವ ದುಃಖವಂತೂ ಅಣ್ಣುವಷ್ಟು ಇರಲಿಲ್ಲ. ಅವರು ನೆನಪಾಗುವ ಮೊದಲೇ ಅವರ ಮುಂದೆ ಇರಬಹುದಾಗಿದ್ದರಿಂದ ಸಾತ್ವಿಕ್ ಜೊತೆ ತನ್ನ ಮುಂದಿನ ಬದುಕು ಹೀಗೆ ಇರಬೇಕು ಎಂದು ಕನಸುಗಳನ್ನು ಹೆಣೆಯುತ್ತಾ ಒಬ್ಬಳೇ ನಗುತ್ತಾ ಮಲಗಿದ್ದ ಅಚ್ಚು ರೂಮಿನ ಬಾಲ್ಕನಿ ಡೋರು ಯಾರೋ ಮೆತ್ತಗೆ ನಾಕ್ ಮಾಡಿದ್ದು ಕೇಳಿಸಿ ಅರೇ ನಿಮಿಷ ಸಹ ಯೋಚಿಸದೆ ಎದ್ದು ಹೋಗಿ ಡೋರ್ ಓಪನ್ ಮಾಡಿದಳು. ಎಲ್ಲರೂ ಮಲಗಿದ ಮೇಲೆ ತನ್ನ ಬಜಾರಿಯ ನೋಡಲು. ಸಾತ್ವಿಕ್ ರಾತ್ರಿಯ ಹೊತ್ತು ಈ ಮಾರ್ಗದ ಮೊರೆ ಹೋಗಿ ತುಂಬ ಸಮಯ ಕಳೆದು ಹೋಗಿತ್ತು. ಹಾಗಾಗಿ ಈಗಲೂ ಅವನೇ ಬಂದಿದ್ದಾನೆ ಎಂದು ತಿಳಿದು ತಡ ಮಾಡದೆ ಡೋರ್ ಓಪನ್ ಮಾಡಿದ ಅಚ್ಚು ಅವನನ್ನು ಒಳಗಡೆ ಎಳೆದುಕೊಳ್ಳುತ್ತಾ, ಹೇ ಗೂಬೆ, ಮನೆಯಲ್ಲಿ ಇನ್ನೂ ಯಾರೂ ಮಲಗಿಲ್ಲ, ಅಂಥದ್ರಲ್ಲಿ ನೀನು ಹೀಗೆ ನನ್ನ ರೂಮಿಗೆ ಬಂದಿದ್ದು ಯಾರಾದರೂ ನೋಡಿದರೆ ಏನು ಗತಿ ಎಂದು ರೇಗುತ್ತಿದ್ದವಳನ್ನು ಬಾಚಿ ತಬ್ಬಿದ ಸಾತ್ವಿಕ್. ಬಜಾರಿ, ಇದೇ ಲಾಸ್ಟ್. ನಾನು ನಿನ್ನ ರೂಮಿಗೆ ಹೀಗೆ ಕಳ್ಳನಂತೆ ನಿಮ್ಮ ಮನೆಯವರು ಮಲಗಿದ ಮೇಲೆ ಬರುವುದು. ಮತ್ತೆ ನಾನು ಈ ರೂಮಿಗೆ ಏನಾದರೂ ಬಂದರೆ ನಿನ್ನ ಗಂಡನಾಗಿ, ಈ ಮನೆಯ ಅಳಿಯನಾಗಿ ಎಂದವನನ್ನು ತಲೆ ಎತ್ತಿ ನೋಡುವ ಹುಡುಗಿ, ಸರಿ ಹೀಗೇಕೆ ಬಂದಿದ್ದು ಎಂದು ಉಬ್ಬೇರಿಸಿ ಕೇಳಿದವಳ ನೋಟ ಅವನು ತೊಟ್ಟಿದ್ದ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಕಡೆ ಹೊರಳಿತು. ಒಡನೆ ಅವನಿಂದ ದೂರ ಸರಿದ ಹುಡುಗಿ ಅವನ ಕಡೆ ದುರುದುರು ನೋಡುತ್ತಾ, ಸಾತ್ವಿಕ್ ಸತ್ಯವಾಗಿಯೂ ಹೇಳುತ್ತಿದ್ದಾನೆ. ನೀನೇನಾದರೂ ಈಗ ಮನೆಯಿಂದ ಹೊರಗಡೆ ಹೋಗೋ ಪ್ಲ್ಯಾನ್ನಲ್ಲಿದ್ದರೆ ಅತ್ತೆ ಜೊತೆ ನಮ್ಮ ಅಪ್ಪನಿಗೆ ನೀನು ಹೊರಗಡೆ ಹೋಗ್ತಿದ್ಯಾ ಅಂತ ಹೇಳಿಬಿಡುತ್ತೇನೆ ಎಂದು ಅವನು ಎಲ್ಲಿಗೋ ಹೋಗಲು ರೆಡಿಯಾಗಿರುವುದನ್ನು ತನ್ನ ಅರಿವಿಗೆ ಬಂದ ಕೂಡಲೇ ಧಮಕಿ ಹಾಕಿದಳು. ಅವಳ ಕೆನ್ನೆಗೆ ಮುತ್ತಿಟ್ಟು ಸಾತ್ವಿಕ್, ನನ್ನ ಬಂಗಾರಿ ಅಲ್ವ ನೀನು, ಅರ್ಧ ಗಂಟೆಯಷ್ಟೇ, ಈಗ ಹೋಗಿ ಹಾಗೆ ಬಂದು ಬಿಡ್ತೀಯ. ಇಲ್ಲದಿದ್ದರೆ ನನ್ನ ಫ್ರೆಂಡ್ಸ್ ನಿನ್ನ ಯೋಗ್ಯತೆಗೆ ಒಂದು ಬ್ಯಾಚುಲರ್ ಪಾರ್ಟಿ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ನನ್ನ ಮುಖ ನೋಡಿದ ಕೂಡಲೇ ಆಡಿಕೊಂಡು ನಗ್ತಾರೆ ಚಿನ್ನಿ ಎಂದು ಅವಳನ್ನು ಮುದ್ದಿಸುತ್ತಾ ಕೇಳಿದರು ಸುತರಾಮ್ ಒಪ್ಪಲಿಲ್ಲ ಅಚ್ಚು. ಅವನನ್ನು ಹೊರಗಡೆ ಕಳುಹಿಸಲು ಅದಲ್ಲದೆ ಸಮಯ 11 ದಾಟಿತು. ಅವಳು ನೋ ಹೇಳಿದ್ದು ಕಂಡು ಮೊಗ ಇಳಿಸಿದ ಸಾತ್ವಿಕ್, ಬಂಗಾರಿ, ಅರ್ಧ ಗಂಟೆಯಷ್ಟೇ ನಾನು ಹೊರಗಡೆ ಹೋಗೋದು, ಬೇಕಾದರೆ ಪ್ರಾಮಿಸ್ ಮಾಡ್ತೇನೆ ಎಂದು ಪರಿಪರಿಯಾಗಿ ಬೇಡಿದವನ ಕಡೆ ಅಸಮಾಧಾನದಿಂದ ನೋಡುವ ಅಚ್ಚು. ಸಾತ್ವಿಕ್, ಅರ್ಥ ಮಾಡಿಕೊ, ನಮಗೆ ಅರಶಿನ ಹಚ್ಚಿದ್ದಾರೆ, ನಮ್ಮದೀಗ ಹಸಿಮೈಯಂತೆ. ಇಂಥ ಟೈಮ್ನಲ್ಲಿ ಒಬ್ಬರೇ ಸಹ ಓಡಾಡುವ ಹಾಗಿಲ್ಲ. ಅಂಥದ್ರಲ್ಲಿ ಇಂಥ ಹೊತ್ತಿನಲ್ಲಿ ನೀನು ನಿಮ್ಮ ಫ್ರೆಂಡ್ಸ್ಗೆ ಬ್ಯಾಚುಲರ್ ಪಾರ್ಟಿ ಕೊಡಲಿಕ್ಕೆ ಹೋಗ್ತಿದ್ಯಾ? ಬೇಡ ಕಣೋ, ಬೇಕಾದರೆ ನಾಳೆ ಮಾರ್ನಿಂಗ್ ನಿನ್ನ ಜೊತೆಯಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗು, ನಾನೇನು ಬೇಡ ಎನ್ನುವುದಿಲ್ಲ
ಎಂದು ಅವನನ್ನು ಕನ್ವಿನ್ಸ್ ಮಾಡಲು ನೋಡಿದಳು. ಬಟ್ ಈಗಾಗಲೇ ಫಬ್ಬೊಂದರಲ್ಲಿ ಅವನ ಗೆಳೆಯರು ಅವನಿಗಾಗಿ ಕಾಯುತ್ತಿದ್ದರು. ಬಜಾರಿ, ಪ್ಲೀಸ್ ಕಣೆ, ನಿನ್ನ ಮೇಲೆ ಆಣೆ ಮಾಡ್ತೇನೆ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ. ಅರ್ಧ ಗಂಟೆ ಅಲ್ಲ, 10 ನಿಮಿಷ ಅಷ್ಟೇ. ಹೋಗಿ ಅವರಿಗೆ ಚೇರ್ ಆಫ್ ಮಾಡಿ ಬಂದು ಬಿಡುತ್ತೇನೆ ಎಂದು ಗೋಗರೆದಾಗ ಅರೆ ಮನಸ್ಸಿನಿಂದಲೇ ಓಕೆ ಹೇಳಿದರು. 10 ನಿಮಿಷದಲ್ಲಿ ವಾಪಸ್ ಬರಲಿಲ್ಲ ಅಂದರೆ ತಾನು ಮನೆಯವರಿಗೆ ನೀನು ಹೊರಗಡೆ ಹೋದ ವಿಷಯ ತಿಳಿಸಿಬಿಡುವೆ ಎಂದು ಷರತ್ತು ಇಟ್ಟಳು. ಅಯ್ಯೋ ನನ್ನ ಬಂಗಾರಿ, ನಿಂಗೆ ಅಂಥ ಚಾನ್ಸ್ ಕೊಡಲ್ಲ ಎಂದವನು ಅವಳ ಕೆನ್ನೆಗೆ ಗಾಢವಾಗಿ ಚುಂಬಿಸಿ ಐ ಲವ್ ಯು ಬಜಾರಿ ಎಂದು ಸಿರಿ ಅಲ್ಲಿಂದ ಹೇಗೆ ಬಂದನು ಹಾಗೆ ಮರೆಯಾದ. ಅವನು ಹೋದ ಕಡೆ ನೋಡುತ್ತಾ ರಾಕ್ಷಸ ಅಂದುಕೊಂಡಿದ್ದನ್ನು ಮಾಡೇ ಬಿಡ್ತಾನೆ ಎಂದು ಕೊನೆಗೆ ಹಾಸಿಗೆ ಮೇಲೆ ಅಡ್ಡಾದಳು. ಕೈಯಲ್ಲಿ ಫೋನ್ ಹಿಡಿದು 10 ನಿಮಿಷ ಆದ ಕೂಡಲೇ ಅವನಿಗೆ ರಿಮೈಂಡ್ ಮಾಡಲು. ಇತ್ತ ತನ್ನ ಗೆಳೆಯರು ಕಾಯುತ್ತಿದ್ದ ಪಬ್ಗೆ ಬಂದ ಸಾತ್ವಿಕ್ ಶಾಂಪೇನ್ ಬಾಟಲ್ ಓಪನ್ ಮಾಡುತ್ತಾ ಎಲ್ಲರನ್ನು ಚೇರ್ ಆಫ್ ಮಾಡಿದವನು 10 ನಿಮಿಷ ಕಳೆಯುವ ಮುನ್ನವೇ ಅಲ್ಲಿಂದ ಹೊರಡಲು ಅವಸರ ತೋರಿಸಿದಾಗ, ಹೇ ಮಗ, ನಾಳೆಯಿಂದ ನಾವು ಕೂಗಿದ್ರು ನೀನು ನಿನ್ನ ಹೆಂಡತಿಯನ್ನು ಎದುರು ಹಾಕಿಕೊಂಡು ನಮ್ಮ ಜೊತೆ ಹೀಗೆ ಪಾರ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಪಾರ್ಟಿಯ ಸೆಂಟರ್ ಅಟ್ರಾಕ್ಷನ್ ನೀನೇ ಆಗಿದ್ದುಕೊಂಡು ಒಂದು ಹನಿಯು ಡ್ರಿಂಕ್ಸ್ ಮಾಡದೆ ಇಷ್ಟೊಂದು ಅವಸರದಲ್ಲಿ ಹೊರಟಿದ್ಯಾ? ಇನ್ನು ಸ್ವಲ್ಪ ಹೊತ್ತಿದ್ದು ಎಂಜಾಯ್ ಮಾಡಿ ಹೋಗು, ಮತ್ತೆ ನೀನು ಬೇಕೆಂದರೆ ಇಂಥ ಅವಕಾಶ ಸಿಗೋದಿಲ್ಲ ಎಂದು ತನ್ನ ಗೆಳೆಯರು ಒತ್ತಾಯ ಮಾಡಿದರೂ ಕೇಳದೆ, ಇಲ್ಲ ಕಣೋ, ನಾನು ಹೋಗಬೇಕು, ಅಮ್ಮನಿಗೆ ನಾನು ಹೊರಗಡೆ ಬಂದಿದ್ದೇನೆ ಅಂತ ಗೊತ್ತಾಗುವ ಮೊದಲೇ ಎಂದವನು ತನ್ನ ಬಜಾರಿಗೆ ಮಾತು ಕೊಟ್ಟಂತೆ ಒಂದು ಹನಿಯು ಡ್ರಿಂಕ್ಸ್ ಮುಟ್ಟದೆ ಅಲ್ಲಿಂದ ತನ್ನ ಕಾರೇರಿ ಮನೆ ಕಡೆ ಹಿಂತಿರುಗಿದ. ಸಾತ್ವಿಕ್ ನಿಜಕ್ಕೂ ಅವಳನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದ. ಅವಳ ಜೊತೆಯಲ್ಲಿ ಪ್ರೀತಿಗೆ ಬಿದ್ದ ಮೇಲೆ ಅವಳ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಡುತ್ತಿದ್ದ. ತನ್ನಿಂದ ಸಾಧ್ಯವಾದಷ್ಟು ಅವಳ ಮುಖದಲ್ಲಿ ನಗು ಮಾಸದಂತೆ ನೋಡಿಕೊಳ್ಳುತ್ತಿದ್ದ. ಅವಳಿಗೆ ತನ್ನಿಂದ ನೋವಾಗದಂತೆ ಎಚ್ಚರ ವಹಿಸಿದ್ದ. ಬಟ್ ವಿಧಿ ಅವನ ಬದುಕಿನಲ್ಲಿ ಅವನಿಗೆ ಎದುರು ನಿಂತಿತ್ತು. ಅವನು ಹೇಳಿದ ಸಮಯ ಮೀರಿ ತುಂಬ ಸಮಯ ಸರಿದರೂ ಅವನು ಮನೆಗೆ ವಾಪಸ್ ಬಾರದೆ ಹೋಗಿದ್ದು ಕಂಡು ಅವನಿಗೆ ಕಾಲ್ ಮಾಡುತ್ತಾ ಬಾಲ್ಕನಿಗೆ ಬಂದು ನಿಂತ ಅಚ್ಚುಗೆ ಬಾಲ್ಕನಿ ರೇಲಿಂಗ್ನಲ್ಲಿ ನೇತಾಡುತ್ತಿದ್ದ ಸಾತ್ವಿಕ್ ಕೈಗೆ ಕಟ್ಟಿದ್ದ ಕಂಕನ ಕಂಡು ಅವಳ ಚಡಪಡಿಕೆ ದುಗುಡ ದುಪ್ಪಟ್ಟಾಯಿತು. ಅದನ್ನವರ ಕೈಗೆ ಕಟ್ಟುವಾಗ ಹಸಿ ಮೈಯಲ್ಲಿರುವ ಹೆಣ್ಣು ಗಂಡಿಗೆ ಶ್ರೀರಕ್ಷೆ ಎಂದು ಹೊತ್ತಿ ಹೇಳಿದ್ದಾರಲ್ಲ, ಈಗ ನೋಡಿದರೆ ಸಾತ್ವಿಕ್ ಕೈಯಲ್ಲಿದ್ದ ಕಂಕಣ ಬಿಚ್ಚಿ ಹೋಗಿರೋದು ಯಾವ ಕಿಡಿಕಿನ ಸೂಚನೆ ಎಂದು ತಿಳಿಯದೆ ಹೊತ್ತಾಡಿ ಹೋದಳು ಅಚ್ಚು. ತನ್ನ ರೂಮಿಗೆ ಬಂದು ಒಂದೇ ಸಮನೆ ಸಾತ್ವಿಕ್ಗೆ ಕಾಲ್ ಮಾಡುವುದು ಶುರು ಮಾಡಿದಳು. ಅವನು ಕಾಲ್ ರಿಸೀವ್ ಮಾಡುವುದು ತಡವಾದಂತೆಲ್ಲ ಅಚ್ಚು ಜೀವ ಬೆಂಕಿಯಲ್ಲಿ ಬಿದ್ದಂತೆ ಒದ್ದಾಡತೊಡಗಿತು. ಯಾಕೋ ಎಷ್ಟೇ ಪ್ರಯತ್ನ ಮಾಡಿದರೂ ಅವಳಿಂದ ತನ್ನ ಕಣ್ಣೀರು ತಡೆಯಲು ಆಗಲಿಲ್ಲ. ಇದ್ದಕ್ಕಿದ್ದಂತೆ ದುಃಖ ಒತ್ತರಿಸಿ ಬಂದು ತನ್ನ ಉಸಿರು ಆಚೆ ಬಾರದಂತೆ ಬಾಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು, ಹೀಡಿಯಟ್, ಒಂದೇ ಒಂದು ಸಲ ನನ್ನ ಕಾಲ್ ರಿಸೀವ್ ಮಾಡಿ ನಾನು ಸೇಫ್ ಆಗಿದ್ದೇನೆ ಬಜಾರಿ ಅಂತ ಹೇಳು, ಇಲ್ಲದಿದ್ದರೆ ನಾನು ಸತ್ತೇ ಹೋಗ್ತೇನೆ ಕಣೋ ನಿನ್ನ ಈ ಟೆನ್ಷನ್ಗೆ ಎಂದು ಬಿಕ್ಕಳಿಸುವಾಗ ಸಾತ್ವಿಕ್ ನಂಬರ್ನಿಂದ ರಿಟರ್ನ್ ಕಾಲ್ ಬಂದಿದ್ದು ಕಂಡು ಹೋದ ಜೀವ ಬಂದಂತಾಯಿತು. ತರಬರನೆ ಕಣ್ಣು ಹೊಡೆದು ಎಲ್ಲಿ ತಾನು ಕಾಲ್ ರಿಸೀವ್ ಮಾಡುವುದು ತಡವಾದರೆ ಅವನ ಕಾಲ್ ಡಿಸ್ಕನೆಕ್ಟ್ ಆಗಿಬಿಡುವುದು ಎನ್ನುವಂತೆ ಅವಸರದಲ್ಲಿ ಕಾಲ್ ರಿಸೀವ್ ಮಾಡಿದ ಅಚ್ಚು. ಸಾತ್ವಿಕ್, ಇನ್ನು ಎಲ್ಲಿದ್ಯಾ ಎಂದು ಪ್ರಶ್ನೆ ಮಾಡಿದವಳಿಗೆ ಅತ್ತಿಂದ ಬಂದ ಉತ್ತರ ಕೇಳಿ ಹೃದಯ ತನ್ನ ಕೆಲಸ ನಿಲ್ಲಿಸಿದ ಅನುಭವ. ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಹೋಗಿದ್ದು ಕಂಡು ಹಲೋ ಕೇಳಿಸ್ತಿದೆಯಾ ಎಂದು ಪದೇ ಪದೇ ಕೇಳಿ ಅಚ್ಚು ಈಗಲೂ ಮಾತನಾಡದೆ ಹೋದಾಗ ಕಾಲ್ ಕಟ್ ಮಾಡಿ ಮತ್ತೆ ಕಾಲ್ ಮಾಡಿದರು ನೆಟ್ವರ್ಕ್ ಸಮಸ್ಯೆ ಏನಾದರೂ ಆಗಿರಬಹುದೆಂದು ತಪ್ಪು ತಿಳಿದು ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.